ಈಗಾಗಲೇ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇರುವಂತಹ ಧರ್ಮಸ್ಥಳ ಕೇಸ್ ಬಿಜೆಪಿ ಹೈಕಮಾಂಡ್ ಅನ್ನ ತಲುಪಿದೆ. ಬಿಜೆಪಿ ಹೈಕಮಾಂಡ್ ತಲುಪಿದ ಧರ್ಮಸ್ಥಳ ಕೇಸ್. ಅಮಿತ್ ಶಾ ಭೇಟಿಯಾದ ರಾಜ್ಯ ಬಿಜೆಪಿ ನಿಯೋಗ. ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದ ನಿಯೋಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದೆ. ಧರ್ಮಸ್ಥಳ ಕೇಸ್ ಬಗ್ಗೆ ಅಮಿತ್ ಶಾಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಸ್ಥಿ ಕೇಸ್, ಹಿಂದೂಗಳ ಮೇಲಿನ ಹಲ್ಲೆ ಬಗ್ಗೆ ವರದಿಯನ್ನ ಕೂಡ ನೀಡಲಾಗಿದೆ. ಈವರೆಗಿನ ಎಸ್ಐಟಿ ತನಿಖೆ ಬಗ್ಗೆ ಶಾ ಜೊತೆ ಚರ್ಚೆಯನ್ನ ಕೂಡ ಮಾಡಲಾಗಿದೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳಿಗೇನು, ಧರ್ಮಸ್ಥಳ ಕೇಸ್ನಲ್ಲಿ ಹೆಚ್ಚಿನ ತನಿಖೆಗೆ ಮನವಿಯನ್ನ ಕೂಡ ಮಾಡಿದೆ ಈ ಒಂದು ನಿಯೋಗ. ಇನ್ನು ನಿಯೋಗದಲ್ಲಿದ್ದಂತಹ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ಹಾಗೆ ಶಾಸಕರು, ಮಂಗಳೂರು ಭಾಗದ ಸಂಸದರು ಕೂಡ ಉಪಸ್ಥಿತರಿದ್ದರು. ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಕೇಸ್ ಅಂದರೆ ಧರ್ಮಸ್ಥಳ ಕೇಸ್. ಒಂದು ಸೌಜನ್ಯಪರ ಹೋರಾಟಗಾರರ ಕೇಸ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗಿರುವಂಥದ್ದು. ಇನ್ನು ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದ ನಿಯೋಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದೆ. ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಈ ಒಂದು ಧರ್ಮಸ್ಥಳ ಕುರಿತಂತೆ ಈ ಎಲ್ಲ ಒಂದು ವರದಿಯನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಆನಂತರ ಮಾಧ್ಯಮದವರ ಜೊತೆಯೂ ಕೂಡ ಮಾತನಾಡಿದ್ರು ಬಿವೈ ವಿಜಯೇಂದ್ರ ಅವರು. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಎಕ್ಸಾಕ್ಟ್ ಆಗಿ ನೋಡ್ಕೊಂಡು ಬರೋಣ. ನಿಮ್ಮ ನಿಯೋಗದ ಆಗ್ರಹ ಸ್ವಾಮೀಜಿಗಳು ಕೂಡ ಬಂದು ಭೇಟಿಯಾಗಿ ಅದೇ ಚರ್ಚೆ ಮಾಡಿದ್ರು. ನಾವು ಧರ್ಮಸ್ಥಳದ ವಿಚಾರದಲ್ಲಿ ಯಾವ ರೀತಿ ಷಡ್ಯಂತ್ರ ನಡೀತಾ ಇದೆ, ಯಾವ ರೀತಿ ಇವತ್ತು ಇದ್ರ ಹಿಂದೆ ಅಡಗಿರ್ತಕ್ಕಂಥವ್ರನ್ನ ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಅದನ್ನ ಹುಡುಕಾಕ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ, ಎಲ್ಲ ವಿಚಾರಗಳನ್ನು ತಿಳಿಸಿದ್ದೇವೆ. ಮಾನ್ಯ ಗೃಹ ಸಚಿವರು ಎಲ್ಲವನ್ನು ಕೂಡ ಆಲಿಸಿದ್ದಾರೆ. ಗಮನಕ್ಕೆ ತರುವಂತ ಕೆಲಸ ನಾವು ಮಾಡಿದ್ದೇವೆ. ತನಿಖೆಯ ಬಗ್ಗೆ ಯಾವ ಸ್ವರೂಪದಲ್ಲಿ ಬಗ್ಗೆ ಯಾವುದನ್ನು ಕೂಡ ನಾವು ಚರ್ಚೆ ಮಾಡಿಲ್ಲ. ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನೇ ಅನುಸರಿಸ್ತಾ ಇದೆ. ನಿನ್ನೆ ಮದ್ದೂರಲ್ಲಾಗಿರ್ತಕ್ಕಂಥ ಘಟನೆ ಇರ್ಬೋದು, ಎಲ್ಲ ಘಟನಾವಳಿಗಳನ್ನ ಅವರ ಗಮನಕ್ಕೆ ತಂದಿದ್ದಾರೆ. ವಾಸ್ತವಿಕ ಸತ್ಯ ಏನಿದೆ, ಧರ್ಮಸ್ಥಳದ ವಿಚಾರ ಇರ್ಬೋದು, ಗವಿಸಿದ್ದಪ್ಪ ಮರ್ಡರ್ಗೆ ಬರ್ಬರ ಹತ್ಯೆ ವಿಚಾರ ಇರ್ಬೋದು, ವಾಸ್ತವಿಕ ಸತ್ಯವನ್ನ ಸಂಪೂರ್ಣವಾಗಿ ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರುವಂತ ಕೆಲಸ ಮಾತ್ರ ನಾವು ಮಾಡಿದ್ದೇವೆ. ಏನ್ ಹೇಳಿದ್ರು ಅಥವಾ ಆಶ್ವಾಸನೆ ಅಥವಾ ಭರವಸೆ? ಆಶ್ವಾಸನೆ ಅಲ್ಲ, ಒಂದು ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ ಈ ರೀತಿ ಕಾನೂನು ವ್ಯವಸ್ಥೆ ಕುಸಿದು ಬಿದ್ದಾಗ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ, ಗುಂಡಾಗರ್ದಿ ನಡೀತಾ ಇರಬೇಕಾದ್ರೆ ನಮ್ಮ ಕರ್ತವ್ಯ ಇದೆ. ಒಂದು ವಿರೋಧ ಪಕ್ಷವಾಗಿ ಆ ಕರ್ತವ್ಯನ ನಾವು ಮಾಡಿದ್ದೇವೆ, ಗೃಹ ಸಚಿವರ ಗಮನಕ್ಕೆ ತಂದಿದ್ದೇವೆ. ನಿಮ್ಮ ನಿಯೋಗದ